ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ವೀಡಿಯೋ ಹಾಕೋದು ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಬಿಕಾಸ್ ನಾನು ಸ್ವಲ್ಪ ಟ್ರಾವ್ಲಿಂಗ್, ನನ್ನ ಬರ್ಡೇ ಮತ್ತು ಸ್ವಲ್ಪ ಪರ್ಸ್ನಲ್ ಸ್ಟಫಲ್ಲೇ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಈ ವ್ಲಾಗ್ ನಾನು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಎಲ್ಲಿ ಟ್ರಾವೆಲ್ ಮಾಡಿದ್ದೆ, ನಾವು ಅಂದ್ಕೊಂಡಿದ್ದೆ ಒಂದು ಪ್ಲೇಸು, ನಾವು ಹೋಗ್ತಿರೋದೇ ಒಂದು ಪ್ಲೇಸು, ಮತ್ತು ನಾವು Airbnb ನಾವು ಬುಕ್ ಮಾಡಿದ್ವಿ ರೂಮ್ನ. ಆ ಸ್ಟೇ ಎಷ್ಟು ಬಜೆಟ್ ಫ್ರೆಂಡ್ಲಿ ಆಗಿತ್ತು ಅಂತ ಎಲ್ಲ ಕೂಡ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಾನು ಹಾಕಿರೋ ಔಟ್ಫಿಟ್ಸ್ ಎಲ್ಲಾದರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಕೂಡ ಚೆಕ್ಔಟ್ ಮಾಡ್ಬೋದು. ಎಲ್ಲ ಕೂಡ ತುಂಬ ಫ್ರೆಂಡ್ಲಿ ಆಗಿದೆ, ನೀವು ಹೋಗಿ ಕೂಡ ಬೈ ಮಾಡ್ಬೋದು ಗೈಸ್. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಕಬಿನಿ ಹೋಗೋಣ ಅಂತ. ಕಬಿನಿಯಲ್ಲೇ ಒಂದು Airbnb ಸ್ಟೇನ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. Airbnb ಕೂಡ ಬುಕ್ ಮಾಡ್ಕೊಂಡ್ವಿ. ಬಟ್ ನಾವು ನೆಕ್ಸ್ಟ್ ಡೇ ಟ್ರಿಪ್ ಸ್ಟಾರ್ಟ್ ಮಾಡಿ ನಾವು ಲೊಕೇಶನ್ ಹಾಕಿದಾಗ ಅದು ತೋರಿಸ್ತಿದ್ದು ಕೇರಳ ಅಂತ. ಕೇರಳ ಆ್ಯಕ್ಚುಲಿ ಫುಲ್ಲು ಕೇರಳ ಒಳಗಡೆನೂ ಅಲ್ಲ, ಅದು ಸ್ವಲ್ಪ ಕಬಿನಿ ರಿವರ್ ಹತ್ರನೇ ಇತ್ತು. ಸೊ ನಾವು ಅಂದ್ಕೊಂಡಿದ್ದೆ ಒಂದು ಪ್ಲೇಸು, ನಾವು ಹೋಗಿದ್ದೆ ಒಂದು ಪ್ಲೇಸು. ಸೊ ನಾವು ಹೊರಟಿದ್ದು ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಬ್ರದರ್ ಕಪಲ್. ಸೊ ನಾನು ನನ್ನ ಬ್ರದರ್ನ ನಾವು ಮಂಡ್ಯದಲ್ಲಿ ಪಿಕ್ ಮಾಡ್ಕೊಬೇಕಾಗಿತ್ತು. ಸೊ ಅಲ್ಲಿ ಸ್ವಲ್ಪ ನಮ್ಮದು ಕಾರ್ದು ವೀಲ್ ಅಲೈನ್ಮೆಂಟ್ ಎಲ್ಲ ಕೂಡ ಮಾಡಿಸ್ಕೊಂಡು, ತಿಂಡಿ ಮಾಡಿರಲಿಲ್ಲ ನಾವು. ಸೊ ತಿಂಡಿ ಮಾಡಿಕೊಂಡು ಕೂಡ ನಾವು ಅವ್ರನ್ನ ಪಿಕ್ ಮಾಡಿಕೊಂಡು ಹೊರಟ್ವಿ. ನಾವು ಆ್ಯಕ್ಚುಲಿ ಹೋಗ್ತಾ ಲೆನ್ಸ್ಕಾರ್ಟಲ್ಲಿ ಆಫರ್ ಇತ್ತು ಮತ್ತು ಶೇಡ್ಸು ಫ್ರೇಮು ಎಲ್ಲ ತೊಗೊಬೇಕು ಅಂತ ನಾವು ಹೊರಟ್ವಿ. ಹಾಗೆ ಆನ್ ದಿ ವೇ ಅಲ್ಲಿ ಹೋಗ್ತಾ ನಾವು ಲೆನ್ಸ್ಕಾರ್ಟ್ ಹತ್ರ ನನ್ನ ನೇಮ್ ಇರೋದು ಒಂದು ಮನೆ ನೋಡಿದ್ವಿ. ಸೊ ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ಹಾಕೋಣ ಅಂತ. ತೃಪ್ತಿ ಅಂತ ಇತ್ತು ಆ ಮನೆ ನೇಮ್ ಕೂಡ. ಸೊ ಲೆನ್ಸ್ಕಾರ್ಟಲ್ಲಿ ಆಫರ್ ನಡೀತಿತ್ತು, ಲೈಕ್ ಬೈ ಒನ್ ತೊಗೊಂಡ್ರೆ ಲೆನ್ಸು ಇನ್ನೊಂದು ಫ್ರೀ ಅಂತ. ಆ್ಯಕ್ಚುಲಿ ನಾವಲ್ಲಿ ಲೆನ್ಸ್ ನೋಡೋಕೆ ಹೋಗಲಿಲ್ಲ, ಶೇಡ್ಸ್ನ ನೋಡೋಣ ಅಂತ ಎಲ್ಲರೂ ಶೇಡ್ಸ್ನ ನೋಡೋಕೆ ಹೋದ್ವಿ. ನೀವೇ ನೋಡ್ಬೋದು ಎಷ್ಟು ಶಾಪ್ ಮಾಡಿದ್ದೀವಿ ಅಂತ. ಆಲ್ಮೋಸ್ಟ್ ಇಟ್ ವಾಸ್ 9 10Kನೇ ಶಾಪ್ ಮಾಡಿದ್ವಿ ನಾವು. ಆದರೂ ತುಂಬಾ ಚೆನ್ನಾಗಿತ್ತು ಆಫರ್ಸು, ಮತ್ತು ಶೇಡ್ಸ್ ಎಲ್ಲ ತೊಗೊಂಡಿದ್ವಿ. ಯಾವ ಶೇಡ್ನ ತೊಗೊಂಡಿದ್ದೀನಿ ಅಂತ ಕೂಡ ನಾನು ಅಪ್ಕಮಿಂಗ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, ನೀವೇ ನೋಡ್ಬೋದು. ಚೆನ್ನಾಗಿದ್ರೆ ಕಮೆಂಟ್ ಕೂಡ ಮಾಡಿ. ನೋಡಿ, ನಾವು ಈ ಥರ ಎಲ್ಲ ಕಿಡ್ಸ್ ಸೆಕ್ಷನ್ದು ಶೇಡ್ಸ್ ಎಲ್ಲ ತೊಗೊಂಡೆಲ್ಲ ಹಾಕ್ಕೊಂಡು ನೋಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ನಾವು ಹೋಗ್ತಾನೆ 10,000 ಫುಲ್ ಶಾಪಿಂಗ್ ಮಾಡ್ಕೊಂಡು ಹೊರಟ್ವಿ ಟ್ರಿಪ್ಗೆ ಹೋಗೋ ಮುಂಚೆನೇ. ನೀವೇ ನೋಡ್ಬೋದು, ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಆ್ಯಕ್ಚುಲಿ ಇದು ಆಫರ್ ಇನ್ನೂ ಕೂಡ ನಡೀತಾ ಇದೆ. ನಾನು ಲೆನ್ಸ್ಕಾರ್ಟ್ ಆ್ಯಪ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ನೀವೇ ನೋಡ್ಬೋದು. ಹಾಗೆ ನಾನು ಈ ಶೇಡ್ನ ಕೂಡ ಪರ್ಚೇಸ್ ಮಾಡಿದೆ, ಇನ್ನೊಂದು ಶೇಡ್ನ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು ಅಂತ ನಾನು ತೊಗೊಂಡೆ. ನನ್ನ ಹಸ್ಬೆಂಡ್ ಕೂಡ ತೊಗೊಂಡ್ರು. ಅದು ಶೇಡ್ಸ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಂದು ಫ್ರೇಮ್ ಶೇಡ್ಸ್ ಅದನ್ನೆಲ್ಲ ನಾನು ಸಪ್ರೇಟ್ ವೀಡಿಯೋ, ಶೇಡ್ಸ್ ಕಲೆಕ್ಷನ್ ವೀಡಿಯೋ ಅಂತಲೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಹಸ್ಬೆಂಡ್ಗೆ ಶೇಡ್ಸ್ ಕಲೆಕ್ಷನ್ ಆಗಲಿ, ವಾಚ್ ಕಲೆಕ್ಷನ್ಸ್ ಆಗಲಿ ಮಾಡೋದಂದರೆ ತುಂಬಾ ಇಷ್ಟ. ಸೊ ಎಲ್ಲಾದ್ರದ್ದು ಕಲೆಕ್ಷನ್ಸ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ, ಲೈಕ್ ಅಪ್ಕಮಿಂಗ್ ವ್ಲಾಗಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗಿತ್ತು. ಹೋಗ್ಬೇಕಾದ್ರೆ ಮಳೆ ಬಂತು, ಸ್ವಲ್ಪ ಬಿಸಿಲಿತ್ತು. ಅವತ್ತಂತೂ ಟೆಂಪ್ರೇಚರ್ ಒಂಥರ ವೆದರ್ ಮಾಡ್ರೇಟ್ ಆಗೇ ಇತ್ತು. ಅಷ್ಟೊಂದು ತುಂಬ ಚಳಿನೂ ಇರಲಿಲ್ಲ, ತುಂಬ ಬಿಸಿಲು ಇರಲಿಲ್ಲ ಅಂತ ಹೇಳ್ಬೋದು. ವೆದರ್ ವಾಸ್ ಪ್ಲೆಸೆಂಟ್ ಅಂತಲೇ ಹೇಳ್ಬೋದು. ಬಟ್ ಟ್ರಾವ್ಲಿಂಗ್ ನಮ್ಗೊಂದು ಸ್ವಲ್ಪ ಲಾಂಗ್ ಅನ್ನಿಸ್ತು. ಬಟ್ ಥ್ರೂ ಔಟ್ ಟ್ರಾವ್ಲಿಂಗ್ನ ನಾವು ತುಂಬ ಎಂಜಾಯ್ ಮಾಡಿಕೊಂಡೇ ಹೋದ್ವಿ. ನಾವು ಆನ್ ದಿ ವೇ ಹೋಗಬೇಕಾದ್ರೆ ನಾಗರಹೊಳೆ ಫಾರೆಸ್ಟ್ ಮೇಲೆ ಹೋಗಬೇಕಿತ್ತು. ಸೊ ಅಲ್ಲಿ ಕೂಡ ನಾವು ಟಿಕೆಟ್ನ ಪರ್ಚೇಸ್ ಮಾಡಿ ನಾಗರಹೊಳೆ ಫಾರೆಸ್ಟ್ ಒಳಗೆ ಹೋದ್ವಿ. ಆ್ಯಕ್ಚುಲಿ ನಾವು ಏನಾದರೂ ಒಂದು ಟೈಗರು ಅಥವಾ ಆನೆನೋ ಏನಾದರೂ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನಮಗೆ ಬರೀ ಕಾಣಿಸಿದ್ದು ಜಿಂಕೆ ಮರಿ ಅಷ್ಟೇ ಕಾಣಿಸಿದ್ದು ನಮಗೆ. ಅದು ಬಿಟ್ಟರೆ ಹಂದಿ ಕಾಣಿಸ್ತು. ಆ್ಯಕ್ಚುಲಿ ನಾವು ಕಬಿನಿಯಲ್ಲಿ ನಾವು ಸ್ಟೇ ಮಾಡಿದ್ದೀವಿ ಅಂತ ನಾವು ನಾಗರಹೊಳೆದು ಕೂಡ ನಾವು ಬುಕ್ ಕೂಡ ಮಾಡಿಬಿಟ್ಟಿದ್ವಿ ನಾವು ಆ್ಯಕ್ಚುಲಿ.
ನೋಡಿದ್ರೆ ನಾವು ಹೋಗಿದ್ದು ಕೇರಳಗೆ. ಮತ್ತು ನಾವು ಕೇರಳದಿಂದ ನಾಗರಹೊಳೆಗೆ ಒಂದಿಷ್ಟು ಕಿಲೋಮೀಟ್ರ್ ಆಯಿತು ಬರೋಕ್ಕೆ. ಆ್ಯಕ್ಚುಲಿ ಇದು ಪಾರ್ಟ್ 2 ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ ನಾವು ಹೇಗೆ ಬುಕ್ ಮಾಡ್ಕೊಂಡ್ವಿ, ಯಾವ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡ್ವಿ, ಮತ್ತು ನಮಗೆ ಟೈಗರ್ ಕಾಣಿಸ್ತಾ ಇಲ್ವಾ ಅದನ್ನು ಎಲ್ಲನೂ ಕೂಡ ನಾನು ನೆಕ್ಸ್ಟ್ ಟ್ರಾವೆಲ್ ಪಾರ್ಟ್ 2 ವ್ಲಾಗಲ್ಲಿ ನಾನು ನಾಗರಹೊಳೆದು ಟ್ರಾವೆಲ್ ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ. ಇದು ಆನ್ ದಿ ವೇ ಹೋಗ್ಬೇಕಾದ್ರೆ ನಮಗೆ ಬರೀ ಜಿಂಕೆ, ಕೋತಿ ಅದು ಮಾತ್ರ ಕಾಣಿಸಿದ್ದು. ಅದಾದಮೇಲೆ ಇಷ್ಟು ಅವರ್ಸ್ ಅಂತ ಇರುತ್ತೆ. ನಾವು ಅಷ್ಟು 32 ಕಿಲೋಮೀಟರ್ಸ್ ಇರುತ್ತೆ ನಾಗರಹೊಳೆ ಫಾರೆಸ್ಟ್ ಒಳಗಡೆ. ನಾವು ಅಷ್ಟರೊಳಗಡೆ ಕವರ್ ಮಾಡಬೇಕು. ಹಾರನ್ ಮಾಡೋಂಗಿಲ್ಲ, ಅದರದ್ದೇ ಆದಂಥ ರೂಲ್ಸ್ ಕೂಡ ಇದೆ. ನೀವೇ ನೋಡ್ಬೋದು, ಇಲ್ಲಿ ಈ ಥರ ಮಂಕಿ ಎಲ್ಲ ನೋಡಿದ್ವಿ, ಜಿಂಕೆ ನೋಡಿದ್ವಿ, ಅಷ್ಟೇ ಕಾಣಿಸಿದ್ದು ನಮಗೆ. ಆ್ಯಕ್ಚುಲಿ ಇದು ನಾನ್ ಸೀಸನ್ ಅಂತಲೇ ಹೇಳ್ಬೋದು. ನಮಗೆ ಯಾವ ಟೈಗರ್ ಕೂಡ ಕಾಣಲ್ಲ, ಆನೆ ಕಾಣಿಸಿದ್ರು ಕಾಣಿಸ್ಬೋದು, ಅದು ಕೂಡ ರೇರ್ ಅಂತಲೇ ಹೇಳಿದ್ರು ಅಲ್ಲಿರೋರು. ನಾನು ಎಲ್ಲ ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ಟ್ರಾವೆಲ್ ವ್ಲಾಗ್ 2 ಅಲ್ಲಿ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ ನಾಗರಹೊಳೆ ಫಾರೆಸ್ಟ್ ಬಗ್ಗೆ ಮತ್ತು ನಾವು ಹೇಗೆ ಬುಕ್ ಮಾಡ್ಕೊಂಡ್ವಿ ಅದ್ರದ್ದು ಎಲ್ಲ ಕೂಡ ನಾನು ಲಿಂಕ್ನ ನಾನು ಆ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ವ್ಲಾಗಲ್ಲಿ ನಾವು ಕಬಿನಿ ಅಂದ್ಕೊಂಡು ನಾವು ಕೇರಳದಲ್ಲಿ ಹೋದ್ವಿ, ಮತ್ತು ಅಲ್ಲಿ ಯಾವ ಸ್ಟೇನ ಬುಕ್ ಮಾಡಿದ್ವಿ, ಅಲ್ಲಿ ಹೇಗಿತ್ತು ಸ್ಟೇ, ಅದೆಲ್ಲ ಕೂಡ ಈ ವ್ಲಾಗಲ್ಲಿ ಮುಂದೆ ನಿಮಗೆ ಅವೆಲ್ಲದೂ ಕೂಡ ನಾನು ಫುಲ್ ಹೋಮ್ ಟೂರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಎಲ್ಲಾದರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಆಗಲಿ ಮತ್ತು ಅದ್ರದ್ದು ಇನ್ಫಾರ್ಮೇಷನ್ ಆಗಲಿ ಎಲ್ಲ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ ಗೈಸ್. ಅದಾದಮೇಲೆ ಸ್ವಲ್ಪ ನಾವು ಕೇರಳ ದಾಟಿದ್ಮೇಲೆ ಒಂದು ಓಣಂ ಸಾಧ್ಯ ಅಥವಾ ಕೇರಳ ಸಾಧ್ಯಂ ತಿನ್ನಬೇಕು ಅಂತ ಇಷ್ಟ ಆಯಿತು. ಆ್ಯಕ್ಚುಲಿ ನಾವು ಹೊರಟಾಗೆ ಆಲ್ಮೋಸ್ಟ್ 3:30-4 o'clock ಆಗಿಬಿಟ್ಟಿತ್ತು ಮಧ್ಯಾಹ್ನ. ನಾವೆಲ್ಲೂ ಊಟ ಸಿಗಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಲಕ್ ಅಲ್ಲಿ ಒಂದು ವನಿತಾ ಮೆಸ್ ಅಂತ ಇತ್ತು, ತುಂಬಾ ಚೆನ್ನಾಗಿರುತ್ತೆ ಊಟ ಅಂತ ಹೋದ್ವಿ. ಬಟ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು ಊಟ. ನಾನು ಇದ್ರದ್ದು ಯಾವ ಲೊಕೇಶನಲ್ಲಿ ಬರುತ್ತೆ ಮತ್ತು ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವೇ ನೋಡ್ಬೋದು. ಒಂದು ಟಿಪಿಕಲಿ ಒಂದು ಕೇರಳ ಸಾಧ್ಯಂ ತಿಂದ್ವಿ ಅಂತಲೇ ಹೇಳ್ಬೋದು. ಫುಲ್ ನಮಗೆ ಅವತ್ತು ಯಮ್ಮಿ ಟಮ್ಮಿ ಫುಲ್ ಖುಷ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಹಾಗೆ ನಾವು ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ನಾವು ಸ್ಟೇನ ಬುಕ್ ಮಾಡ್ಕೊಂಡಿದ್ದು Airbnbಲಿ. ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು Airbnb ಸ್ಟೇಸಲ್ಲಿ. ತುಂಬಾ ಚೆನ್ನಾಗಿತ್ತು. ಈ ವಿಲ್ಲಾ ನೇಮ್ ಅಥವಾ ಇದಕ್ಕೊಂದು ನೇಮ್ ಅಂತಲೇ ಹೇಳ್ಬೋದು, ವಿಸ್ಪರ್ಸ್ ಆಫ್ ಕಬಿನಿ ಅಂತ ನೇಮ್ ಇತ್ತು. ಸೊ ನಾವು ಕಬಿನಿ ಅಂದ್ಕೊಂಡು ಬುಕ್ ಮಾಡಿದ್ವಿ. ಬಟ್ ಇಟ್ ವಾಸ್ ಆಲ್ಮೋಸ್ಟ್ ಕೇರಳಾಗೆ ಬಂದಿದ್ವಿ ನಾವು. ಸೊ ಇದನ್ನು ಹೋಸ್ಟ್ ಮಾಡಿದ್ದು ಒಂದು ಕಪಲ್ಸ್, ಲೈಕ್ ಒಬ್ಬರು ಗಂಡ ಹೆಂಡತಿ. ಅವರು ಈ ಮನೇಲಿ ಇರ್ತಾರೆ. ಮತ್ತು ಈ ಮನೇಲಿ ಒಂದು 3 BHK ವಿಲ್ಲಾ ಇದು. ಆ್ಯಕ್ಚುಲಿ ಅವರು ಕೂಡ ಒಂದು ರೂಮಲ್ಲಿ ಇರ್ತಾರೆ. ಮತ್ತು ನಮಗೇನಾದರೂ ಹೆಲ್ಪ್ ಬೇಕಂದರೆ ಅವ್ರು ಮಾಡ್ತಾರೆ, ಅವ್ರು ನಮ್ಮ ಜೊತೆನೇ ಇರ್ತಾರೆ. ಬಟ್ ನಮ್ಮ ಪ್ರೈವಸಿಗೆ ಏನು ಅವರು ಡಿಸ್ಟರ್ಬ್ ಮಾಡಲ್ಲ, ಅವ್ರಿಗೂ ಕೂಡ ನಾವೇನು ಡಿಸ್ಟರ್ಬ್ ಮಾಡಲ್ಲ. ತುಂಬಾ ಚೆನ್ನಾಗಿತ್ತು ವಿಲ್ಲಾ ಮಾತ್ರ, ತುಂಬ ಹೈಜಿನಾಗಿ ಇಟ್ಕೊಂಡಿದ್ರು. Airbnb ಸ್ಟೇಸ್ ಎಲ್ಲ ಹೇಗೆ ಬರುತ್ತೆ ಅಂದರೆ, ಒಂದು ಮನೆ ಇರುತ್ತೆ, ಅವ್ರದ್ದೇ ಓನ್ ಹೌಸ್ ಇರುತ್ತೆ. ನಮಗೆ ಅವರು ರೆಂಟ್ ಕೊಡ್ತಾರೆ. ಲೈಕ್ 1 day 2 day ನಾವು ಸ್ಟೇಸ್ ಇದ್ದರೆ ಆ ಥರ ರೆಂಟ್ ಕೊಡ್ತಾರೆ. ನೀವೇ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಮತ್ತು ಅವರೊಂದು ಕ್ಯಾಮ್ರಾ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ರು, ಅದನ್ನು ಕೂಡ ನಾನು ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಫುಲ್ ಹೈಜಿನಾಗಿತ್ತು. ರೂಮ್ಸ್ ಆಗಲಿ ವಾಶ್ರೂಮ್ಸ್ ಆಗಲಿ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಇದು ಆ್ಯಕ್ಚುಲಿ ತುಂಬಾ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನಾವು ಅರೌಂಡ್ 4 ಪೀಪಲ್ಸ್ಗೆ 1 ಡೇಗೆ ಪೇ ಮಾಡಿದ್ದು 5.8 ಆಯಿತು, ವಿತ್ ಟ್ಯಾಕ್ಸಸ್ ಎಲ್ಲ ಸೇರಿ 5,800 ರೂಪಾಯಿ ಆಯಿತು, ವಿತ್ ಟ್ಯಾಕ್ಸ್ ಎಲ್ಲ ಸೇರಿ. ಅದಾದಮೇಲೆ ನಾವು ಫುಡ್ನ ಕೂಡ ಅವರೇ ಮಾಡಿಕೊಟ್ಟಿದ್ರು. ಫುಡ್ಡು ಎಲ್ಲ ಸೇರಿಸಿ 5.8 ಇತ್ತು. ನಾವು ರಾತ್ರಿಗೆ ಸ್ವಲ್ಪ ಸ್ಟಾರ್ಟರ್ಸ್ ಎಲ್ಲ ಕೇಳಿದ್ವಿ, ಅದಕ್ಕೆ ನಮಗೆ ಎಕ್ಸ್ಟ್ರಾ ಆಯಿತು. ಸೊ ಆಲ್ಮೋಸ್ಟ್ 6.5Kಗೆ ನಾವು
ಫುಲ್ ಒನ್ ಡೇ ಫುಲ್ ಇದಾಯಿತು. 6500ಗೆಲ್ಲ ಫುಲ್ ವಿಲಾನ ನಾವು ಆಕ್ಯುಪೈ ಮಾಡಿದ್ವಿ ಒನ್ ಡೇಗೆ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಈವ್ನಿಂಗ್ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ, ಆಲ್ಮೋಸ್ಟ್ 5:36 ಆಗಿತ್ತು. ಸೊ ವೀಡಿಯೋ ತೊಗೊಂಡೆ ನಾನು ಅವತ್ತು. ಬಂದಿದ್ದ ತಕ್ಷಣ ವೀಡಿಯೋ ಎಲ್ಲ ಮಾಡಿಕೊಂಡೆ ಹೋಮ್ ಟೂರ್ದು ಫುಲ್ಲು. ನೀವೇ ನೋಡ್ಬೋದು ರೂಮ್ಸ್ ಎಲ್ಲ ಎಷ್ಟು ಸ್ಪೇಷಿಯಸ್ ಆಗಿದೆ, ಎಲ್ಲ ಕಡೆ AC ಕೂಡ ಇದೆ. ಅದಾದಮೇಲೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ ಈಚೆ ಅವರು ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಡ್ತಾರೆ. ವೆದರ್ ಕಂಡೀಷನ್ ನೋಡಿಕೊಂಡು ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಡ್ತಾರೆ. ಅದಾದಮೇಲೆ ನೀವು ಪಾರ್ಟಿ ಮಾಡೋಕ್ಕಂತಲೇ ಸಪ್ರೇಟ್ ಸ್ಪೇಸ್ ಕೂಡ ಇದೆ. ಮತ್ತು ಅವ್ರದ್ದೇ ಆದಂಥ ಬ್ಲೂಟೂತ್ ರೇಡಿಯೋ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ನೋಡಿ ನೀವೇ ನೋಡ್ಬೋದು ಈಚೆ ಬಾಲ್ಕನಿಲಿ ಅವರೇ ಟೇಬಲ್ ಚೇರ್ ಎಲ್ಲ ಕೂಡ ಸೆಟಪ್ ಮಾಡಿರ್ತಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಪೀಸ್ ಅಂತ ಹೇಳ್ಬೋದು. ಆ ಕಡೆ ಈ ಕಡೆ ಮನೆ ಇಲ್ಲ, ಏನೋ ಜಾಗದಲ್ಲಿ ಲೈಕ್ ತುಂಬಾ ಒಂದು ಪ್ರಶಾಂತವಾಗಿತ್ತು ಸ್ಥಳ ಮಾತ್ರ. ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಬಿಕಾಸ್ ಅದು ಅಲೋನ್ ಮನೆ ಅಂತಲೇ ಹೇಳ್ಬೋದು. ಲೈಕ್ ಒಂದೇ ಮನೆ. ತುಂಬಾ ಚೆನ್ನಾಗಿತ್ತು. ನಾನು ಇದ್ರದ್ದು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು Airbnb ಆ್ಯಪಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಬೋದು. ವಿಸ್ಪರ್ಸ್ ಆಫ್ ಕಬಿನಿ ಅಂತ ಹಾಕಿದ್ರೆ ಕೂಡ ಬರುತ್ತೆ. ತುಂಬಾ ಹೈಜಿನ್ ಆಗಿತ್ತು. ಮತ್ತು ಹೋಸ್ಟ್ ಮಾಡಿದವರು ಕೂಡ ನಮಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ನಿಮ್ಗೆ ಏನಾದರೂ ಬೇಕಾ ಅಂತೆಲ್ಲ ಕೇಳಿದ್ರು. ನಮಗೆ ತುಂಬಾ ಇಷ್ಟ ಆಯಿತು ಅವ್ರದ್ದು ಹಾಸ್ಪಿಟಾಲಿಟಿ ಎಲ್ಲನೂ ಕೂಡ. ಸೊ ನಾನು ಇವ್ರಿಗೆ 5 ರೇಟಿಂಗ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಏನಾದರೂ ನೆಕ್ಸ್ಟ್ ಕಬಿನಿ ಅಥವಾ ಕೇರಳದಲ್ಲಿ ಏನಾದರೂ ನೀವು ಸ್ಟೇ ಏನಾದರೂ ನೋಡ್ತಾ ಇದ್ದರೆ Airbnb ಸ್ಟೇ ಮೇನ್ಲಿ. ಸೊ ಈ ಸ್ಟೇನ ಬುಕ್ ಮಾಡ್ಕೊಳ್ಳೇಬೇಕು ಅಂತ ಇಷ್ಟಪಡ್ತೀನಿ. ಬಿಕಾಸ್ ತುಂಬಾ ಚೆನ್ನಾಗಿತ್ತು. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಗೋವಾದಲ್ಲಿ. ನೀವೇನಾದರೂ ಗೋವಾ ಟ್ರಾವೆಲ್ ಬ್ಲಾಗಲ್ಲಿ ನೋಡಿದರೆ ಆ Airbnbದು ಕೂಡ ನಾನು ಹೋಮ್ ಟೂರ್ ಥರ ಮಾಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ನಾನು ತುಂಬ ಲಕ್ಸುರಿ ಸ್ಟೇಸ್ಗೆ ಹೋಗಬೇಕು, ಬಟ್ ಸ್ಟಿಲ್ ಈ ಥರ ಸ್ಟೇಸ್ ಒಂಥರ ವಿಂಟೇಜ್ ಸ್ಟೇಸ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಅಪ್ಕಮಿಂಗಲ್ಲಿ ನಾನು ಇನ್ನೂ ಹೆಚ್ಚಾಗಿ Airbnb ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. Airbnbಯಲ್ಲೇ ನಿಮಗೆ ಲಕ್ಸುರಿನೂ ಸಿಗುತ್ತೆ, ವಿಂಟೇಜ್ ಥರ ಸಿಗುತ್ತೆ, ಒಂಥರ ಯುನೀಕ್ ಆಗಿರುತ್ತೆ ಸ್ಟೇಸ್ ಎಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಾನು ಅಪ್ಕಮಿಂಗ್ ಟ್ರಾವೆಲ್ಸಲ್ಲೂ ನಾನು Airbnb ಸ್ಟೇಸ್ನ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವೇ ನೋಡ್ಬೋದು ಅವ್ರದ್ದು ಕ್ಯಾಮ್ರಾ ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಅವರು ಫೋಟೋಗ್ರಾಫರ್ ಅಂತೆ. ಅವ್ರದ್ದು ಕೂಡ ನಮಗೆ ಸ್ಟೋರಿ ಹೇಳ್ತಾಯಿದ್ರು. ತುಂಬಾ ಇಷ್ಟ ಆಯಿತು. ಸೊ ಅದಾದಮೇಲೆ ನೈಟ್ ಆಯಿತು. ಸೊ ನಾವು ಅವ್ರಿಗೆ ಚಿಕನ್ ಫ್ರೈ ಅಂತ ಕೇಳಿದ್ವಿ. ಅವರು ಕೂಡ ನಮಗೆ ಲೆಗ್ ಪೀಸಲ್ಲಿ ಚಿಕನ್ ಫ್ರೈ ಎಲ್ಲ ಮಾಡಿಕೊಟ್ಟಿದ್ರು. ಸೈಡ್ಸ್ಗೆ ಎಲ್ಲ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಸೊ ಇದಾಗಿತ್ತು ನನ್ನ ಟ್ರಾವೆಲ್ ವ್ಲಾಗ್ ಪಾರ್ಟ್ 1. ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೇ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ, ಮತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಲೂ ಇನ್ಫಾರ್ಮೇಷನ್ ಕೊಟ್ಟೆ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ, ಲೈಕ್ ನಾಗರಹೊಳೆ ಸಫಾರಿನ ನಾವು ಹೇಗೆ ಬುಕ್ ಮಾಡ್ಕೊಂಡ್ವಿ, ಜೀಪ್ ಸಫಾರಿ ಬುಕ್ ಮಾಡ್ಕೊಂಡಿದ್ವಾ, ಬಸ್ ಸಫಾರಿ ಬುಕ್ ಮಾಡ್ಕೊಂಡಿದ್ವಾ, ಯಾವ ಲಿಂಕಲ್ಲಿ ನಾವು ಮುಂಚೆನೇ ನಾವು ರಿಸರ್ವೇಷನ್ ಮಾಡ್ಕೊಂಡಿದ್ವಿ, ಎಲ್ಲ ಡೀಟೇಲ್ಸ್ ಪ್ರತಿಯೊಂದೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕೀಪ್ ವೇಟಿಂಗ್ ದಟ್ ವ್ಲಾಗ್. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಹಾಗೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ತೃಪ್ತಿ ಗೌಡ ಕನ್ನಡ ವ್ಲಾಗ್ಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.